ದಶಕಗಳ ಬಳಿಕ ಮಲೆನಾಡಿನಲ್ಲಿ ಈಗ ಮತ್ತೆ ನಕ್ಸಲರ ಟೆನ್ಷನ್ ಶುರುವಾಗಿದೆ. 2014ರ ನಂತರ ಮಲೆನಾಡಲ್ಲಿ ಕೆಂಪು ಉಗ್ರರ ಹೆಜ್ಜೆ ಗುರುತು. ಗ್ರಾಮಸ್ಥರನ್ನ ಸಂಪರ್ಕ ಮಾಡ್ತಾ ಇದ್ದಾರಾ ನಕ್ಸಲರು. ಕೊಪ್ಪ ತಾಲೂಕಿನ ಯಡಗುಂದ ಮೂಲದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾಡ ಬಂದೂಕು ವಶಕ್ಕೆ ಪಡೆದು ಶೃಂಗೇರಿ ಖಾಕಿ ವಿಚಾರಣೆಯನ್ನ ನಡೆಸ್ತಾ ಇದೆ. ನಕ್ಸಲರಿಗೆ ಮಾಹಿತಿ ರವಾನೆ ಸಹಕಾರ ಕೊಟ್ಟಂತಹ ಆರೋಪದ ಅಡಿಯಲ್ಲಿ ಕೊಪ್ಪ ತಾಲೂಕಿನ ಯಡಗುಂದ ಮೂಲದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಒತ್ತುವರಿ ತೆರವು ಗುಮ್ಮ, ಕಸ್ತೂರಿ ರಂಗನ್ ವರದಿ, ಹಲವು ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಗ್ರಾಮಸ್ಥರನ್ನ ಸಂಪರ್ಕಿಸ್ತಾ ಇದ್ದಾರಾ ನಕ್ಸಲರು. ನಕ್ಸಲ್ ನಿಗ್ರಹ ಪಡೆಯಿಂದ ಇಬ್ಬರ ತೀವ್ರ ವಿಚಾರಣೆ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಇಬ್ಬರನ್ನ ವಶಕ್ಕೆ ಪಡೆದಿರುವಂತದ್ದು ಯಾವ ಹಿನ್ನೆಲೆಯಲ್ಲಿ? ಅವರಿಂದ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಕೂಡ ಕಳೆದ ಹಲವು ವರ್ಷಗಳಿಂದ ಸ್ತಬ್ಧವಾಗಿದ್ದಂತ ನಕ್ಸಲ್ ಚಟುವಟಿಕೆ ಈಗ ಮಲೆನಾಡಿನ ಭಾಗದಲ್ಲಿ ಮತ್ತೊಮ್ಮೆ ಈಗ ಸದ್ದು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮಲೆನಾಡಿನಾದ್ಯಂತ ತೀವ್ರವಾದಂತಹ ಸಮಸ್ಯೆಗಳನ್ನು ಜನರು ಎದುರಿಸ್ತಾ ಇರುವಂತದ್ದು. ಅದರಲ್ಲಿ ಒತ್ತುವರಿದಾರರ ಒಂದು ಸಮಸ್ಯೆ, ಹಾಗೇನೆ ಕಸ್ತೂರಿ ರಂಗನ್ ವರದಿ ಜಾರಿಯ ಆಗುತ್ತೆ ಅನ್ನೋ ಒಂದು ಭೀತಿಯಲ್ಲಿರುವಂತ ಜನರಿಗೆ ಒಂದು ರೀತಿ ಅವರ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ನಕ್ಸಲರು ಮುಂದಾಗ್ತಿದ್ದಾರೆ ಅನ್ನೋದು ಕೂಡ ಚರ್ಚೆಗೆ ಕಾರಣವಾಗಿರುವಂತದ್ದು. ಯಾಕೆಂದ್ರೆ ಜನರ ಸಮಸ್ಯೆಯನ್ನು ತಿಳಿ ಹೇಳಿ ಅವರೊಂದಿಗೆ ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ನಿಟ್ಟಿನಲ್ಲಿ ನಕ್ಸಲರು ಮುಂದಾಗ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಳೆದ ಒಂದು ವಾರಗಳಿಂದಲೂ ಕೂಡ ತೀವ್ರವಾದಂತಹ ಕಾರ್ಯಾಚರಣೆ ಕೂಡ ನಡೆಸ್ತಾ ಇರುವಂತದ್ದು, ಕೂಮಿಂಗ್ ಅನ್ನು ಕೂಡ ನಡೆಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೊಪ್ಪ ತಾಲೂಕಿನ ಯಡಗುಂದ ಬಳಿ ಇಬ್ಬರು ಅನುಮಾನಾಸ್ಪದ ಹಿನ್ನೆಲೆಯಲ್ಲಿ ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅವರಿಂದ ನಾಡ ಬಂದೂಕುಗಳನ್ನು ಕೂಡ 2 ನಾಡ ಬಂದೂಕುಗಳನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ANF SP ಹಾಗೇನೆ ನಮ್ಮ ಚಿಕ್ಕಮಗಳೂರಿನ SP ಆಗಿರುವಂತಹ ವಿಕ್ರಮ್ ಹಮ್ಟೆ ಕೂಡ ಸ್ಥಳದಲ್ಲೂ ಕೂಡ ಮಕ್ಕಮು ಹಾಕಿರುವಂತದ್ದು. ಅಲ್ಲದೆ ಅವರನ್ನು ಕೂಡ ತೀವ್ರವಾದಂತಹ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಹಾಗೇನೆ ಮಲೆನಾಡಿನ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ತೀವ್ರವಾದಂತಹ ನಕ್ಸಲರಿಗಾಗಿ ತೀವ್ರವಾದಂತಹ ಕೋಮಿಂಗ್ ಅನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.